ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಂಗೆ ಗೊತ್ತಿಲ್ಲ ಈ ವಿಚಾರನ ನಾನು ಈ ಸ್ಪೀಕ್ ವಿತ್ ಸುಶಾನಲ್ಲಿ ಮಾತಾಡಬೇಕು ಅಥವಾ ವಾಯ್ಸ್ ವಿತ್ ಸುಶಾನಲ್ಲಿ ನಿಜವಾಗ್ಲೂ ಧ್ವನಿ ಎತ್ತಬೇಕು ಅನ್ನುವಂಥದ್ದು. ಆದ್ರೆ ಇರೋ ವಿಚಾರನ ನಾನು ನಿಮ್ಗೆ ಹೇಳಲೇಬೇಕು ಸ್ನೇಹಿತರೆ. ಏನಂತಂದ್ರೆ, ಇವತ್ತು ನಾವು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಜನ ಬರ್ತಿಲ್ಲ, ಥಿಯೇಟರ್ಗೆ ಜನ ಬರ್ತಿಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ, ಆದ್ರೆ ರೀಚ್ ಆಗ್ತಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ನಾವು ಮಾತಾಡ್ಕೊಂತ ಇರ್ತೀವಿ. ಬಟ್ ನಂದೊಂದು ಮೂಲ ಪ್ರಶ್ನೆ ಏನಂತಂದ್ರೆ, ಇವತ್ತಿನ ನಿರ್ಮಾಪಕರು ಏನು ಪಬ್ಲಿಸಿಟಿಗೆ ಅಂತ ದುಡ್ಡು ಉಪಯೋಗಿಸ್ತಾರೆ, ಅದನ್ನ ಎಷ್ಟು ರೈಟ್ ಪಬ್ಲಿಸಿಟಿ ಮಾಡ್ತಾರೆ, ಮತ್ತೆ ರೈಟ್ ಕಾಂಟೆಂಟ್ ಕ್ರಿಯೇಟರ್ಸ್ ಹತ್ರ ಕಾಂಟೆಂಟ್ ಗಳನ್ನ ಪಬ್ಲಿಸೈಸ್ ಮಾಡ್ತಾರೆ, ರೈಟ್ ಸ್ಟ್ರಾಟಜಿಗಳನ್ನ ಮಾಡ್ತಾರೆ ಅನ್ನುವಂಥದ್ದು ನನ್ನ ಮೂಲ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇವತ್ತು ನಿಜ ಹೇಳ್ಬೇಕಂದ್ರೆ ಬೇರೆ ಬೇರೆ ಮಾಫಿಯಾಗಳು ಬಿಟ್ಟು ಇವತ್ತು PR ಮಾಫಿಯಾ ಅನ್ನುವಂಥದ್ದು ತುಂಬಾ ದೊಡ್ಡದಾಗಿ ಹರಡ್ಕೋಬಿಟ್ಟಿದೆ. ಇದು ಯಾವ ರೀತಿಯ PR ಮಾಫಿಯಾ ಅಂತಂದ್ರೆ, ಈ ಮಿಡ್ಲ್ ಮ್ಯಾನ್ PROಗಳು ಅಂತ ಯಾರು ಇರ್ತಾರೆ, ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಪ್ರೊಡ್ಯೂಸರ್ಸ್ ಗಳ ಹತ್ರ ಏನು ದುಡ್ಡು ತಗೋಬೇಕು ಅದನ್ನ ತಗೋಬಿಟ್ಟು ಈ ಯೂಟ್ಯೂಬ್ ಚಾನೆಲ್ಸ್ ಗಳು ಇರ್ತಾವಲ್ಲ ಅವ್ರ ಹತ್ರ, ಗುರು ಇದು ದೊಡ್ಡ ಬ್ಯಾನರ್ ಮೂವಿ, ದೊಡ್ಡ ಆರ್ಟಿಸ್ಟ್ ಗಳಿದ್ದಾರೆ, ಇವ್ರದ್ದು ನಿಮ್ಗೆ ಬೈಟ್ ಸಿಗೋದೇ ದೊಡ್ಡದು, ಇವ್ರು ನಿಮ್ಗೆ ಇಂಟರ್ವ್ಯೂ ಸಿಗೋದೇ ದೊಡ್ಡದು, ಸೊ ಅದಕ್ಕೆ ನೀವು ಫ್ರೀ ಆಗಿ ಬಂದ್ಬಿಟ್ಟು ಶೂಟ್ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಅವ್ರನ್ನ ಉಪಯೋಗಿಸ್ಕೊಂತ ಇದಾರೆ. ಒಂದು. ಎರಡನೇದೇನಂದ್ರೆ, ನಮ್ಮಂತ ಕಾಂಟೆಂಟ್ ಕ್ರಿಯೇಟರ್ಸ್ ಗಳಿಗೆ ನಿಜವಾದ ಪ್ರೋತ್ಸಾಹ ಅನ್ನುವಂಥದ್ದು ಸಿಗ್ತಿಲ್ಲ. ಇದು ಬಹಳ ಬೇಸರದ ವಿಚಾರ. ನಮ್ಗೆ ಈ ಒಂದು ಫಿಲಮಿನ ಪ್ರೊಡ್ಯೂಸರ್ ಗೊತ್ತಿದ್ರು, ಡೈರೆಕ್ಟರ್ ಗೊತ್ತಿದ್ರು, ಅವ್ರ ಹತ್ರ ಡೈರೆಕ್ಟ್ ಅಪ್ರೋಚ್ ಮಾಡಿದ್ರು ನಮ್ಗೆ ಪ್ರೋತ್ಸಾಹ ಸಿಗದೇ ಇರುವಂತದ್ದು ಬಹಳ ಬೇಸರ ತಂದಿದೆ ನಂಗೆ. ಆಕ್ಚುಲಿ ನನ್ನ ಸ್ಟ್ರಾಟಜಿನ ನಿಮ್ ಮುಂದೆ ಓಪನ್ ಆಗಿ ಇವತ್ತು ಹೇಳ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಮೊನ್ನೆ ಒಂದು ಈವೆಂಟ್ ಅನ್ನ ಲಲಿತ್ ಅಶೋಕ್ ಅಲ್ಲಿ ಇವರು KD ತಂಡದವ್ರು ಮಾಡ್ತಾರೆ. ಅವಾಗ ನಾನು ಸ್ವತಃ ಹೋಗ್ಬಿಟ್ಟು KVN ಸರ್ ಹತ್ರ ಮಾತಾಡ್ತೀನಿ ನಾನು, ಸರ್ ಈ ತರ ಒಂದು ಐಡಿಯಾ ಅದೇ ನಂದು ಅಂತ ಅಂದ್ಬಿಟ್ಟು. ಅವರು ಸುಪ್ರೀತ್ ಅವ್ರು ರೆಫರ್ ಮಾಡ್ತಾರೆ. ಸುಪ್ರೀತ್ ಅವರು ಅಲ್ಲಿಂದ ಇನ್ನೊಬ್ಬ ಶ್ರೇಯಸ್ ಅಂತ ಹುಡುಗ ಇದಾನೆ ಅಂತ ಅವ್ರಿಗೆ ರೆಫರ್ ಮಾಡ್ತಾರೆ. ಸೊ ನಾನು KVN ಅವ್ರ ಹತ್ರ ಯಾಕೆ ಹೋಗ್ತೀನಿ ಅಂತಂದ್ರೆ, ನಾನು ಫಸ್ಟ್ ಅವ್ರ ಇಂಡಸ್ಟ್ರಿಗೆ ಬಂದಾಗ ಅವ್ರ ವೈಫ್ ಇದ್ದವರು ನಮ್ಮ ಊರವ್ರಾಗಿರ್ತಾರೆ. ಸೊ ಆ ಒಂದು ಬಾಂಧವ್ಯದ ಮೇಲೆ ನಾನು KVN ಅವ್ರ ಹತ್ರ ಮಾತಾಡ್ತೀನಿ. ಸೊ ಇವರು ಶ್ರೇಯಸ್ ಅವ್ರ ಹತ್ರ ಬಂದ್ಮೇಲೆ, ಆಯ್ತು ನಾಳೆ ಏನಂತ ಕಳ್ಸಿಕೊಡಿ ಅಂತ ಹೇಳ್ತಾರೆ. ನಾನು ಆಮೇಲೆ ಪೋಸ್ಟ್ ಗಿಸ್ಟ್ ಎಲ್ಲ ಕಳ್ಸಿಕೊಡ್ತೀನಿ. ಪ್ರೇಮ್ ಸರ್ ಹತ್ರನೂ ಮಾಡ್ತಾ ಇರ್ತೀನಿ. ಪ್ರೇಮ್ ಸರ್ ಇದ್ದವರು ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಆಮೇಲೆ ನೋಡಿದ್ರೆ ಇವತ್ತು ಇನ್ನೊಂದು ಈವೆಂಟ್ ಅವ್ರು ಮಾಡ್ತಾರೆ, ಅದಕ್ಕೆ ನಂಗೆ ಇನ್ವೈಟು ಬಂದಿರಲ್ಲ, ನಂಗೆ ಗೊತ್ತಿರಲ್ಲ. ಆಮೇಲೆ ಮತ್ತೆ ಪ್ರೇಮ್ ಸರ್ ಹತ್ರ ಕೇಳಿದಾಗ, ನೋಡಪ್ಪ ಅದು ಬೇರೆ ಡಿಪಾರ್ಟ್ಮೆಂಟ್ ಅವರು ನೋಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಅವ್ರು ತೆಗ್ಬಿಟ್ಟು ಬೈಪಾಸ್ ಮಾಡ್ತಾರೆ. ಇಲ್ಲಿಂದ ನೋಡಿದ್ರೆ ಶ್ರೇಯಸ್ ಅನ್ನೋರು ಫೋನೇ ಎತ್ತುತ್ತಾ ಇಲ್ಲ. ಈಗ ನಾನು ಇವತ್ತಿನ ಏನ್ ಸ್ಟ್ರಾಟಜಿ ಮಾಡಿದೀನಿ ಅದು ಇವತ್ತದಷ್ಟೇ ವ್ಯಾಲಿಡ್. ಇದನ್ನ ನಾನು MG ರೋಡ್ ಅಲ್ಲಿ ಇಟ್ಕೊಬಿಟ್ಟು, ಇವತ್ತು ಕ್ರಿಕೆಟ್ ಮ್ಯಾಚ್ ಇದೆ RCB ಡೆಲ್ಲಿದು ಜೊತೆ KD, ಇದನ್ನ ರಿಲೇಟ್ ಮಾಡೋ ತರ ಒಂದು ಕೋಟ್ ಜನಕ್ ಮಾಡಿ ಅಂತ ಒಂದು ಐಡಿಯಾ ಮಾಡಿದೀನಿ. ಇದಕ್ಕೆ ನಂಗೆ ಪ್ರೋತ್ಸಾಹ ಸಿಗ್ತಿಲ್ಲ, ಶೂಟ್ ಮಾಡೋರು ಸಿಗ್ತಿಲ್ಲ, ಏನ್ ಮಾಡೋದು ಹೇಳಿ.